ರಿಕ್ರೂಟ್ಮೆಂಟಿಗೆ ಈಗ ನಿನ್ನೆ ಬಡ್ಜೆಟ್ದು ಡಿಸ್ಕಷನ್ ಕೂಡ ಆಗಿದೆ. ಪೊಲೀಸ್ ಇಲಾಖೆ ಬಡ್ಜೆಟ್ ಡಿಸ್ಕಷನ್ ಕೂಡ ಆಗಿದೆ. ನಮ್ಮಲ್ಲಿ 17,000 ವೇಕೆನ್ಸಿಗಳಿವೆ. ಅದನ್ನು ಈಗಾಗಲೇ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಈಗ ಕಳೆದ 2 ವರ್ಷದಲ್ಲಿ ನೆನೆಗುದಿಗೆ ಬಿದ್ದಂಥ PSI 900ಕ್ಕೂ ಹೆಚ್ಚು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳನ್ನ ನೇಮಕ ಮಾಡಿದ್ದೀವಿ. ಅವರೆಲ್ಲ ಇನ್ನು ಟ್ರೈನಿಂಗಲ್ಲಿದ್ದಾರೆ. ಇನ್ನು ಒಂದೆರಡು ತಿಂಗಳಲ್ಲಿ ಬಂದುಬಿಡ್ತಾರೆ. ಅದಾದ ಮೇಲೆ ಇನ್ನೂ ಕೂಡ ಕಾನ್ಸ್ಟೇಬಲ್ಸ್ ರಿಕ್ರೂಟ್ಮೆಂಟು ಪ್ರಾರಂಭ ಮಾಡ್ತಿದ್ದೀವಿ. ಅದಕ್ಕಾಗಿ ಒಂದು ರಿಕ್ರೂಟ್ಮೆಂಟ್ ಬೋರ್ಡ್ ಪೊಲೀಸ್ ಇಲಾಖೆಯಲ್ಲಿ ಮಾಡಬೇಕು ಅಂತ ಕೂಡ ನಿನ್ನೆ ಚರ್ಚೆ ನಡೆದಿದೆ. ಒಂದು ವೇಳೆ ಅದಾಯಿತು ಅಂತಂದರೆ ಬೇಗ ಮಾಡಿ. ಅಲ್ಲ, ಎಲ್ಲೇ ಕೊಟ್ಟರು DCRIಗೆ ಟ್ರಾನ್ಸ್ಫರ್ ಆಗುತ್ತೆ. ನೋಡಿ, ನಮ್ಮಲ್ಲಿರ್ತಕ್ಕಂಥ 1000ಕ್ಕೂ ಹೆಚ್ಚು ಪೊಲೀಸ್ ಸ್ಟೇಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ SC STಗಳಿಗೆ ಸಂಬಂಧಪಟ್ಟಾಗೆ ಎಲ್ಲಿ ಬೇಕಾದರೂ ಕೊಡ್ಬೋದು. ಅದನ್ನು ಅವರು DCRIಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸರ್, ಚಾರ್ಜ್ ಶೀಟ್ ಹಾಕೋದ್ರಲ್ಲಿ ಸ್ಥಳ ಮಾಜೂರು ಇರ್ಬೋದು, 164 ಸ್ಟೇಟ್ಮೆಂಟ್ ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಸರ್. ಚಿಕ್ಕಮಂಗ್ಳೂರಲ್ಲಂತೂ ಸ್ಪೆಸಿಫಿಕ್ ಹಾಗೆ ಇದೆ. ಅಲ್ಲಲ್ಲ, ಸ್ಪೆಸಿಫಿಕ್ ಕೇಸ್ಗಳು ಹೇಳಿದರೆ ನಾನು ಸೂಚನೆ ಕೊಡ್ತೇನೆ. ಸಿಬ್ಬಂದಿಗಳ ಕೊರತೆ ಅಂತ ಹೊಸದಾಗಿ ಮಾಡಿದ್ದೀವಿ. 33 ಸ್ಟೇಷನ್ಸನ್ನು ಹೊಸದಾಗಿ ಮಾಡಿದ್ದೀವಿ. ಅಲ್ಲಿನ್ನೂ ಕೂಡ ನೀವೇ ಹೇಳ್ದಂಗೆ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು. ರಿಕ್ರೂಟ್ಮೆಂಟ್ ಆದಮೇಲೆ ಅಲ್ಲಿಗೆ ಮಾಡ್ತೀವಿ. ಅಲ್ಲಿವರೆಗೂ ಸ್ವಲ್ಪ ಟೀಚಿಂಗ್ ಪ್ರಾಬ್ಲಮ್ ಇರುತ್ತಲ್ವಾ, ಮಿಕ್ಕಿದೆಲ್ಲ ಸರಿಯಾಗುತ್ತೆ. ಅಂತಿಮ ವರದಿ ಕೊಡಬೇಕು. ಎಲ್ಲ ಎಲ್ಲರೂ ಬೇರೆ ಬೇರೆ ಕಡೆ ಬಂದಿದ್ದಾರೆ. ಚಿಕ್ಕಮಂಗ್ಳೂರಿಗೂ ಬಂದಿದ್ದಾರೆ ಸರ್. SIT ಅವರ ಅಧಿಕಾರಿ ಅಲ್ಲ, ಅವರು ಎಲ್ಲೆಲ್ಲಿ ಎವಿಡೆನ್ಸ್ಗಳು ಬೇಕಾಗಿತ್ತು ಅಲ್ಲೆಲ್ಲ ಹೋಗಿದ್ದಾರೆ. ಅದನ್ನೆಲ್ಲ ಕ್ರೋಢೀಕರಿಸಿ ಅಂತಿಮ ವರದಿಯನ್ನು ಕೊಡ್ತಾರೆ. ಕೊಟ್ಟಾದ್ಮೇಲೆ ಬಹಿರಂಗಪಡಿಸ್ತೀವಿ. ಅಂದರೆ ಇಂತಿಷ್ಟೇ ಅಂತ ಕಾಲಾವಧಿ ಏನಾದ್ರು ಕಾಲಮಿತಿ ಕಾಲ ಹೇಳೋಕ್ಕಾಗುತ್ತಾ? ಅಲ್ಲ ಸರ್, ಕಾಲ ಹೇಳ್ಬೋದು, ಇದಕ್ಕೆಲ್ಲ ಕಾಲ ಹೇಳೋಕ್ಕಾಗುತ್ತೆ. ಆದಷ್ಟು ಬೇಗ ಮಾಡೋದಕ್ಕೆ ಸೂಚನೆ ಬಿಗಿನಿಂಗಲ್ಲೇ ನಾವು ಕೊಟ್ಟಿದ್ವಿ. ಅದನ್ನು ಅವರು ಸಂಪೂರ್ಣ ಮಾಡಿ ಕೊಡ್ತಾರೆ. ಥ್ಯಾಂಕ್ ಯು. ರಿಕ್ರೂಟ್ಮೆಂಟಿಗೆ ಈಗ ನಿನ್ನೆ ಬಡ್ಜೆಟ್ದು ಡಿಸ್ಕಷನ್ ಕೂಡ ಆಗಿದೆ. ಪೊಲೀಸ್ ಇಲಾಖೆ ಬಡ್ಜೆಟ್ ಡಿಸ್ಕಷನ್ ಕೂಡ ಆಗಿದೆ. ನಮ್ಮಲ್ಲಿ 17,000 ವೇಕೆನ್ಸಿಗಳಿವೆ. ಅದನ್ನು ಈಗಾಗಲೇ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಈಗ ಕಳೆದ 2 ವರ್ಷದಲ್ಲಿ ನೆನೆಗುದಿಗೆ ಬಿದ್ದಂಥ PSI 900ಕ್ಕೂ ಹೆಚ್ಚು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳನ್ನ ನೇಮಕ ಮಾಡಿದ್ದೀವಿ. ಅವರೆಲ್ಲ ಇನ್ನು ಟ್ರೈನಿಂಗಲ್ಲಿದ್ದಾರೆ. ಇನ್ನು ಒಂದೆರಡು ತಿಂಗಳಲ್ಲಿ ಬಂದುಬಿಡ್ತಾರೆ. ಅದಾದ ಮೇಲೆ ಇನ್ನೂ ಕೂಡ ಕಾನ್ಸ್ಟೇಬಲ್ಸ್ ರಿಕ್ರೂಟ್ಮೆಂಟು ಪ್ರಾರಂಭ ಮಾಡ್ತಿದ್ದೀವಿ. ಅದಕ್ಕಾಗಿ ಒಂದು ರಿಕ್ರೂಟ್ಮೆಂಟ್ ಬೋರ್ಡ್ ಪೊಲೀಸ್ ಇಲಾಖೆಯಲ್ಲಿ ಮಾಡಬೇಕು ಅಂತ ಕೂಡ ನಿನ್ನೆ ಚರ್ಚೆ ನಡೆದಿದೆ. ಒಂದು ವೇಳೆ ಅದಾಯಿತು ಅಂತಂದರೆ ಬೇಗ ಮಾಡಿ. ಅಲ್ಲ, ಎಲ್ಲೇ ಕೊಟ್ಟರು DCRIಗೆ ಟ್ರಾನ್ಸ್ಫರ್ ಆಗುತ್ತೆ. ನೋಡಿ, ನಮ್ಮಲ್ಲಿರ್ತಕ್ಕಂಥ 1000ಕ್ಕೂ ಹೆಚ್ಚು ಪೊಲೀಸ್ ಸ್ಟೇಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ SC STಗಳಿಗೆ ಸಂಬಂಧಪಟ್ಟಾಗೆ ಎಲ್ಲಿ ಬೇಕಾದರೂ ಕೊಡ್ಬೋದು. ಅದನ್ನು ಅವರು DCRIಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸರ್, ಚಾರ್ಜ್ ಶೀಟ್ ಹಾಕೋದ್ರಲ್ಲಿ ಸ್ಥಳ ಮಾಜೂರು ಇರ್ಬೋದು, 164 ಸ್ಟೇಟ್ಮೆಂಟ್ ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಸರ್. ಚಿಕ್ಕಮಂಗ್ಳೂರಲ್ಲಂತೂ ಸ್ಪೆಸಿಫಿಕ್ ಹಾಗೆ ಇದೆ. ಅಲ್ಲಲ್ಲ, ಸ್ಪೆಸಿಫಿಕ್ ಕೇಸ್ಗಳು ಹೇಳಿದರೆ ನಾನು ಸೂಚನೆ ಕೊಡ್ತೇನೆ. ಸಿಬ್ಬಂದಿಗಳ ಕೊರತೆ ಅಂತ ಹೊಸದಾಗಿ ಮಾಡಿದ್ದೀವಿ. 33 ಸ್ಟೇಷನ್ಸನ್ನು ಹೊಸದಾಗಿ ಮಾಡಿದ್ದೀವಿ. ಅಲ್ಲಿನ್ನೂ ಕೂಡ ನೀವೇ ಹೇಳ್ದಂಗೆ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು. ರಿಕ್ರೂಟ್ಮೆಂಟ್ ಆದಮೇಲೆ ಅಲ್ಲಿಗೆ ಮಾಡ್ತೀವಿ. ಅಲ್ಲಿವರೆಗೂ ಸ್ವಲ್ಪ ಟೀಚಿಂಗ್ ಪ್ರಾಬ್ಲಮ್ ಇರುತ್ತಲ್ವಾ, ಮಿಕ್ಕಿದೆಲ್ಲ ಸರಿಯಾಗುತ್ತೆ. ಅಂತಿಮ ವರದಿ ಕೊಡಬೇಕು. ಎಲ್ಲ ಎಲ್ಲರೂ ಬೇರೆ ಬೇರೆ ಕಡೆ ಬಂದಿದ್ದಾರೆ. ಚಿಕ್ಕಮಂಗ್ಳೂರಿಗೂ ಬಂದಿದ್ದಾರೆ ಸರ್. SIT ಅವರ ಅಧಿಕಾರಿ ಅಲ್ಲ, ಅವರು ಎಲ್ಲೆಲ್ಲಿ ಎವಿಡೆನ್ಸ್ಗಳು ಬೇಕಾಗಿತ್ತು ಅಲ್ಲೆಲ್ಲ ಹೋಗಿದ್ದಾರೆ. ಅದನ್ನೆಲ್ಲ ಕ್ರೋಢೀಕರಿಸಿ ಅಂತಿಮ ವರದಿಯನ್ನು ಕೊಡ್ತಾರೆ. ಕೊಟ್ಟಾದ್ಮೇಲೆ ಬಹಿರಂಗಪಡಿಸ್ತೀವಿ. ಅಂದರೆ ಇಂತಿಷ್ಟೇ ಅಂತ ಕಾಲಾವಧಿ ಏನಾದ್ರು ಕಾಲಮಿತಿ ಕಾಲ ಹೇಳೋಕ್ಕಾಗುತ್ತಾ? ಅಲ್ಲ ಸರ್, ಕಾಲ ಹೇಳ್ಬೋದು, ಇದಕ್ಕೆಲ್ಲ ಕಾಲ ಹೇಳೋಕ್ಕಾಗುತ್ತೆ. ಆದಷ್ಟು ಬೇಗ ಮಾಡೋದಕ್ಕೆ ಸೂಚನೆ ಬಿಗಿನಿಂಗಲ್ಲೇ ನಾವು ಕೊಟ್ಟಿದ್ವಿ. ಅದನ್ನು ಅವರು ಸಂಪೂರ್ಣ ಮಾಡಿ ಕೊಡ್ತಾರೆ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.